ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟ ನೈಟ್ ಊಟ ಎರಡೇ ಮಾಡ್ತಿರೋದು. ಇದ್ರಲ್ಲಿ ಕಿವುಚ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರ್ತದೆ ಫ್ರೆಂಡ್. ಮನಸ್ಸಲ್ಲಿ ಏನೇನೋ ಇದ್ರೂ ಈ ಥರ ಕೆಲಸ ಮಾಡ್ಬೇಕಾದ್ರೆ ಮರ್ತ್ಬಿಡ್ತೀನಿ. ಕರೆಂಟ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಈ ಕರೆಂಟ್ ನಮಗೆ ರಸ ಮಾಡೋದು ಈಸಿ ಅಂತ ಎಲ್ಲರೂ ಅನ್ಕೊಂತಾರೆ, ಬಟ್ ಅದು ಯಾವ್ದಿನ ಚೆನ್ನಾಗಿ ತೇಲ್ತಾ ಇದೆ ಮೇಲೆ ಕಟ್ ಮಾಡಿ ಇಟ್ಟರೆ ತೇಲುತ್ತೆ ಅನ್ಸುತ್ತೆ. ಮೇ ಬಿ ನೋಡ್ರಿ ಮಾಡ್ತಿದ್ದೀನಿ. ಈ ಗಂಟೆ ಹಿಂಗೆ ಹಾಕಿದ್ದೀನಿ ಅಂತಂದರೆ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಫುಲ್ಲು ಹಾಕ್ಕೊಬಿಡ್ತೀನಿ ರಸನ. ಇನ್ನೊಂದು ಹೆಂಗೆ ಗೊತ್ತಾ ಬೆಳೆಯೋದು ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಹಂಗೆ ನುಗ್ಗೆ ಮರಕ್ಕೆ ಬಿಡ್ತೀನಿ ನಾನು. ನೋಡ್ತಿದ್ದಂಗೆ 6 ಗಂಟೆನೇ ಆಗೋದು ಫ್ರೆಂಡ್ಸ್. 5 ಮುದ್ದೆ ಮಾಡೋಕ್ಕೆ ಮಷಿನ್ ಕಂಡು ಹಿಡಿದಾರ ನೋಡ್ಬೇಕು ಫ್ರೆಂಡ್ಸ್. ಫುಲ್ ದೊಡ್ಡ ಇಂಟರ್ನ್ಯಾಷನಲ್ ಶೆಫ್ ಆಗ್ಬಿಟ್ಟಿದ್ದೀನಿ. ನೀವು ಕೇಳ್ಬೋದು ಏನು ಭವಾನಿ ಟೊಮೆಟೊ ಗೊಜ್ಜು, ಟೊಮೆಟೊ ರಸ, ಟೊಮೆಟೊ ಬಾತು. ತಲೆಯಲ್ಲಿ ಸಿಕ್ಕ ಜಾಸ್ತಿ ಇದ್ರೆ ಜಗಳಗಂಟಿ ಅಂತ ಹೇಳ್ತಾರೆ. ಹೌದು, ಅದು ನಿಜನಾ? ತಿಂದ್ಬಿಟ್ಟಿದ್ಯಾ? ನೀವೆಲ್ಲ ಶಾಕ್ ಆಗ್ಬಿಡ್ತೀರ ನಾನು ಮಾಡೋ ರಸ ಮಾಡ್ಬಿಟ್ರೆ. ಹಂಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಮಾರ್ನಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಚೆನ್ನಾಗಿ ಬಂದಿದೆ ಗಂಟು. ಒಂಥರ ಮೇಲೆಗಡೆ ಪಕ್ಷಿದು ರೆಕ್ಕೆ ಬರಲ್ವಾ, ಅದ ಪುಕ್ಕ ಬರಲ್ವಾ ಮೇಲೆಗಡೆ, ಒಂಥರ ನವಿಲ್ ತರ ಆತ ಇದೆಯಲ್ಲ, ಸಖತ್ತಾಗಿದೆ ಇವತ್ತು. ಸೊ ಏನಕ್ಕೆ ಈ ತರ ಬಂದಿದೆ ಅಂತಂದ್ರೆ ಇನ್ನೆರಡು ಕ್ಲಿಪ್ ನೋಡಿ. ಇದನ್ನೇನಂತ ಏನ್ ಕ್ಲಿಪ್ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೆ ಈ ತರ ಕ್ಲಿಪ್ ಹಾಕೊಂಡಿದ್ದೀನಿ. ಚೆನ್ನಾಗಿದೆ ಇದು. ಡಿಮಾರ್ಟ್ ಲಾಸ್ಟ್ ಟೈಮ್ ಅದಾಗ ತಗೊಬಂದಿದ್ದೆ, ನೀವು ಕೂಡ ನೋಡಿರ್ತೀರಾ. ಅದನ್ನ ಹಾಕೊಂಡೇ ಇರಲಿಲ್ಲ. ಸರಿ ಇವತ್ತು ಹಾಕೋಣ ಅಂತ ಅಂದ್ಬಿಟ್ಟು ಹಾಕೊಂಡೆ. ಏನ್ ಗೊತ್ತಾ, ಗಂಟು ಮೇಲಕ್ಕೆ ಹಾಕೊಂಡ್ರೆ ತರಾಣ ಬಂದ್ಬಿಡುತ್ತೆ ನಂಗೆ. ಸ್ವಲ್ಪ ಹೊತ್ತು ಆದ್ಮೇಲೆ ತಲೆನೋವು ಬಂದ್ಬಿಡುತ್ತೆ. ಫುಲ್ ಟೈಟ್ ಹಾಕಿರ್ತೇವಲ್ಲ, ಹಂಗಾಗಿ ಈ ಕ್ಲಿಪ್ ತಲೆನೋವು ಬರಲ್ಲ. ಯಾಕಂದ್ರೆ ಇದು ಕೂದಲೆಲ್ಲ ಹಿಂಗ್ ಇಟ್ಕೊಂಡಿರುತ್ತೆ ತಲೆಗೆ, ಹಂಗಾಗಿ ಬರಲ್ಲ. ಹಂಗಾಗಿ ಹಾಕೊಂಡಿದ್ದೀನಿ. ಸೊ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಫಸ್ಟ್ ಫ್ರೆಂಡ್ಸ್, ಇವಾಗ ಎದ್ದ ತಕ್ಷಣ ಅಡ್ಗೆ ಕೆಲ್ಸಕ್ಕೆ ಇಳ್ದ್ಬಿಟ್ಟಿದ್ದೀನಿ. ಏನ್ ಗೊತ್ತಾ, ಇವತ್ತು ರಸ ಮಾಡ್ತಾ ಇದೀನಿ. ರಸ ಮಾಡಕ್ ಕಾರಣ ಏನ್ ಗೊತ್ತಾ ಫ್ರೆಂಡ್ಸ್, ರಸ ಮಾಡಿ ಅನ್ನ ಮಾಡೋಣ ಅನ್ಕೊಂಡಿದೀನಿ. ನಿಮ್ಗೆ ಗೊತ್ತು, ಭಾನುವಾರ ಸೋಮವಾರ ಎಲ್ಲ ಚಿಕನ್ ಮಟನ್ ಬರೀ ಚಿಕನ್ ಫ್ರೆಂಡ್ಸ್. ಚಿಕನ್ ತಿಂದು ಫುಲ್ ಹೀಟ್ ಆಗ್ಬಿಟ್ಟಿದ್ದೀನಿ. ಇನ್ನೊಂದ್ ಏನ್ ಗೊತ್ತಾ, ನನಗೆ ಫುಲ್ ಹೀಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಒಂಥರ ಹೊಟ್ಟೆಲ್ಲ ನೋತಾನೆ ಇದೆ. ನೈಟ್ ಎಲ್ಲ ನಿದ್ದೆನೆ ಬಂದಿಲ್ಲ, ಅಷ್ಟು ಹೊಟ್ಟೆನ ತಾನೆ ಇತ್ತು. ಅಂದ್ರೆ ಯಾವಾಗ್ಲೂ ನಾನು ಚಿಕನ್ ಸಾಂಬಾರ್ ಮಾಡ್ಲಿ, ಇಲ್ಲ ಕಬಾಬು ಫ್ರೈ ಏನೋ ಮಾಡ್ಲು ಲೆಮನ್ ಹಾಕೊಂತಿದ್ದೆ. ಅದು ನನ್ಗೆ ಅದು ಗೊತ್ತು, ಹೀಟ್ ಇರಬೇಕಾದ್ರೆ ಲೆಮನ್ ಹಾಕೊಂಡ್ರೆ ಹೀಟಿನ ಕಂಟ್ರೋಲ್ ಮಾಡುತ್ತೆ ಅಂದ್ಬಿಟ್ಟು ಯಾವಾಗ ಹಾಕೊಂತಿದ್ದೆ. ಮೊನ್ನೆ ಲೆಮನ್ ಇರ್ಲಿಲ್ಲ ಅಂದ್ಬಿಟ್ಟು ಲೆಮನ್ ಹಾಕೊಂಡು ಹಂಗೆ ತಿಂದ್ಬಿಟ್ಟಿದ್ವಿ. ನನಗೆ ಇರಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಜೀರಿಗೆ ರಸ ಮಾಡಿದ್ರೆ, ಸ್ವಲ್ಪ ಮೆಣಸು ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ಉಷ್ಣ ಕಮ್ಮಿ ಆಗುತ್ತೆ, ಹೀಟ್ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಜೀರಿಗೆ ರಸ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದನ್ನ ಯಾವ ತರ ಮಾಡೋದನ್ನ ತೋರಿಸ್ತೀನಿ. ಇನ್ನೊಂದ್ ಹೆಂಗ್ ಗೊತ್ತಾ, ತುಂಬಾ ಜನಕ್ಕೆ ಜೀರಿಗೆ ರಸ ಮಾಡಕ್ ಬರಲ್ಲ. ಮಾಡ್ತಾರೆ, ಬಟ್ ಅದು ನಾವ್ ಅನ್ಕೊಂಡಿರೋ ಟೇಸ್ಟ್ ಆಗ್ಲಿ ಅಥವಾ ನಾವ್ ಅನ್ಕೊಂಡಂಗೆ ಆಗ್ಲಿ ಬರಲ್ಲ. ರಸ ಮಾಡೋದು ಈಸಿ ಅಂತ ಎಲ್ರು ಅನ್ಕೊಂತಾರೆ, ಬಟ್ ಅದು ಕಷ್ಟ. ಯಾಕೆ ಗೊತ್ತಾ, ಯಾವಾಗ್ಲೂ ನಾವ್ ಅನ್ಕೊಂಡಂಗೆ ಬರಲ್ಲ, ನಾವ್ ಮಾಡ್ದಂಗೆ ಬರಲ್ಲ ಫ್ರೆಂಡ್ಸ್. ಅದು ಎಷ್ಟೇ ಟೇಸ್ಟ್ ಆಗಿ ಒಂದ್ ಸ್ವಲ್ಪ ದಿನ ಮಾಡಿದ್ರು ಕೂಡ ಅಷ್ಟು ಟೇಸ್ಟ್ ಆಗಿ ಬರಲ್ಲ. ಅದೇನೋ ಗೊತ್ತಿಲ್ಲ, ರಸದಲ್ಲಿ ಹಂಗೇನೆ. ಒಂದೊಂದ್ಸರಿ ನೀನೇನೋ ಏನು ಹಾಕಿರೋ ಸಿಂಪಲ್ ಆಗಿ ನೋಡ್ರೆ ಸಿಂಪಲ್ ಆಗಿ ಚೆನ್ನಾಗಿ ಬಂದ್ಬಿಡಿದೆ. ಒಂದ್ಸರಿ ಎಲ್ಲಾ ಹಾಕಿ ಚೆನ್ನಾಗಿ ಮಾಡೋಣ ಅಂತ ಅನ್ಕೊಂಡಿದ್ರೆ ಚೆನ್ನಾಗಿ ಬರಲ್ಲ. ಅದಕ್ಕೆ ರಸ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ನಾನ್ ರಸ ಮಾಡೋದು ನನಗೂ ತುಂಬಾ ಇಷ್ಟ. ನಮ್ಮ ಮನೆಗಿರೋರಿಗೆ ಎಲ್ರಿಗೂ ಇಷ್ಟ, ಸಕ್ಕದಾಗಿ ಮಾಡ್ತೀನಿ. ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ. ಯಾವತ್ತು ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಹತ್ರ ನಾನು ರಸ ಹೆಂಗ್ ಮಾಡ್ತೀನಿ ಅಂತ. ಸೊ ಇವತ್ತು ಜೀರಿಗೆ ರಸ ಮಾಡೋದು ಹೆಂಗೆ ಅಂತ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ತುಂಬಾ ಮೋಟಿವೇಟ್ಸ್ ಇರುತ್ತೆ ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ವಿಡಿಯೋಸ್ ನೋಡಿ. ಫಸ್ಟ್ ನಾವು ರಸ ಮಾಡೋದು ಹೇಗೆ ಅಂತ ನೋಡೋಣ. ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಫ್ರೆಂಡ್ಸ್, ಫುಲ್ಲು ಗಿರ್ಗಿರ್ ಅನ್ಕೊಂಡೈತೆ. ಅದಕ್ಕೆ ಇವತ್ತು ಮೇಕ್ ಹಾಕೋಬಿಟ್ಟಿರೋದು ನಾನು. ಸೊ ಫಸ್ಟ್ ಒಂದು ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿ ಒಂದು ತಗೊಂಡಿದ್ದೀನಿ. ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ, ಮತ್ತೆ 3 ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅಂದ್ರೆ 3 ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಮತ್ತೆ ಒಂದು ಟೊಮೆಟೊ ತಗೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಹಚ್ಕೋಬೇಕು. ನೆಕ್ಸ್ಟ್ ಅಂತಂದ್ರೆ ಇದು ಜೀರಿಗೆ ಮೆಣಸು 2 ಕೂಡ ಪುಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಕಾಣ್ತಿದೆ. ಇನ್ನೂ ಪುಡಿ ಮಾಡ್ಕೋಬೋದಿತ್ತು, ನನ್ ಕೈಲಿ ಇಷ್ಟ ಫ್ರೆಂಡ್ಸ್ ಆಗಿದ್ದು. ಈ ಚಪಾತಿ ಕೋಲ್ ಇದೆಯಲ್ಲ, ಇದನ್ನ ಇಟ್ಕೊಂಡ್ ಮಾಡ್ಕೊಂಡಿದ್ದೆ ನಾನು, ಹಂಗಾಗಿ ಇಷ್ಟ ಆಗಿದ್ದು ನನ್ನ ಕೈಯಲ್ಲಿ. ನೀವೇನಾದ್ರು ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಇದನ್ನ ಸ್ವಲ್ಪ ಜಾಸ್ತಿನೇ ನುಣ್ಣಕ ಮಾಡ್ಕೋಬಹುದು. ಸೊ ಇಷ್ಟು ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ಒಂದು 7 ಮೆಣಸು ಹಾಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ಬೋದು ನೀವು, ಒಂದು ಹುಣಸೆಹಣ್ಣು ಹಾಕಿದ್ದು ಏನೋ ಹುಣಸೆಹಣ್ಣು ತಗೊಂಡು ಇದಕ್ಕೆ ನೀರ್ ಜಾಸ್ತಿ ಹಾಕಿದ್ದೀನಿ. ನೀವು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು. ಬಟ್ ನಾವು ಒಂದೇ ಸರಿ ನೀರು ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ರೆಡಿ ಇದೆ. ಹೇಗ್ ಮಾಡೋದು ನೋಡೋಣ. ಈ ಕಡೆ ನೋಡ್ಬೋದು ಫ್ರೆಂಡ್ಸ್, ನೀವು ಪಾತ್ರೆಲಿ ಎಷ್ಟು ಒಂದರ ಉಜ್ಬೇಕು. ಫಸ್ಟ್ ಅಡ್ಗೆ ಮಾಡ್ಕೊಬೇಡ ಅಂತ ಮನೆಯವ್ರು ಬರ್ತಾರಲ್ವಾ, ಅವ್ರು ಬಂದಾಗ ಪಾಪ ಲೇಟ್ ಆಗ್ಬಾರ್ದು ಅಂದ್ಬಿಟ್ಟು ಮಾಡ್ಕೊಂಡಿದೀನಿ. ಫಸ್ಟ್ ಬೆಳ್ಳುಳ್ಳಿ ಕೂಡ ಇದ್ರ ಜೊತೆಗೆ ಚಚ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಎಲ್ಲ ಇದನ್ನ ಹಾಕೊಂಡು ಚಚ್ಕೊಂಡ್ಬಿಡ್ತೀನಿ ರೀ. ಆಮೇಲೆ ಹೆಂಗ್ ಮಾಡೋದು ನೋಡ್ತೀನಿ. ಒಂದೊಂದು ಪ್ರೊಸೀಜರ್ ಕೂಡ ತುಂಬಾ ಇಂಪಾರ್ಟೆಂಟ್. ನಾನ್ ಮಾಡೋ ರಸ ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ. ನೀವೆಲ್ಲ ಶಾಕ್ ಆಗ್ಬಿಡ್ತೀರ ನಾನು ಮಾಡೋ ರಸ ಮಾಡ್ಬಿಟ್ರೆ. ಹಂಗಾಗಿ ಶೇರ್ ಮಾಡ್ಕೊಂತಿದ್ದೀನಿ ನಾನು ನೋಡಿ.
ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಚಚ್ಕೊಂಡಿದೀನಿ ಅಂತ. ಏನ್ ಗೊತ್ತಾ ಫ್ರೆಂಡ್ಸ್, ಈ ಬೆಳ್ಳುಳ್ಳಿನ ಸುಲಿಬಾರ್ದು, ಹಂಗೆ ಹಾಕೋಬೇಕು, ಅವಾಗ ಇನ್ನೂ ಟೇಸ್ಟ್ ಇರುತ್ತೆ ರಸಗಳಿಗೆಲ್ಲಾನು. ಇದು ಬಾಣ್ಲೆಲ್ಲಾದ್ರೂ ಮಾಡ್ಕೋಬಹುದು ಫ್ರೆಂಡ್ಸ್, ಇಲ್ಲ ಅಂತಂದ್ರೆ ತಪ್ಪಲೆಲ್ಲಾದ್ರೂ ಮಾಡ್ಕೋಬಹುದು. ನಾನು ಚಿಕ್ಕದಾಗಿ ಇಬ್ರಿಗಲ್ವಾ, ಸೊ ಇಷ್ಟು ಸಾಕಾಗುತ್ತೆ. ಸೊ ಇದ್ರಲ್ಲಿ ಮಾಡ್ಕೊಂತೀರಿ. ನೀವು ಬಾಣ್ಲೆಲ್ ಬೇಕಾದ್ರೆ ಮಾಡ್ಕೋಬಹುದು, ಅಥವಾ ದೊಡ್ಡ ಪಾತ್ರೆ ಇಟ್ಟು ಸ್ವಲ್ಪ ಎಲ್ಲ ಜಾಸ್ತಿ ಹಾಕೊಂಡು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬಹುದು. ಸೊ ನಾನು ಇದು ಇಟ್ಬಿಟ್ಟು ಫಸ್ಟ್ ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂತೀನಿ. ನೋಡಿ ಫ್ರೆಂಡ್ಸ್, ಸಿಲಿಂಡರ್ ಆನ್ ಮಾಡಿಲ್ಲ, ಗ್ಯಾಸ್ ಮೇಲೆ ಮಾಡ್ತಾ ಇದೀನಿ. ಎಷ್ಟು ತಲೆ ನೋಡಿ ನಂಗೆ. ಸ್ವಲ್ಪ ಆಯಿಲ್ ಹಾಕೋಬೇಕು. ಇದೆಲ್ಲ ಕಾಮನ್ ಪ್ರೊಸೀಜರ್ ಫ್ರೆಂಡ್ಸ್, ಜಾಸ್ತಿ ಬಿಲ್ಡಪ್ ತಗೊಳ್ಳೋದು ಬೇಡ ಅಂತ ಅನ್ಸುತ್ತೆ. 1 ಸ್ಪೂನ್ ತಗೊಂತೀನಿ, 1.5 ಸ್ಪೂನ್ ಅನ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಕಟ್ಟಿದೀವಲ್ಲ ಅದು ಹಾಕೋಬೇಕು. ಜೀರಿಗೆ ಸ್ಮೆಲ್ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಮೊದ್ಲು ನಮ್ಮ ಮನೇಲೆಲ್ಲ ಖಾರ ಕಲಿರೋದು, ಅದ್ರ ಚೆನ್ನಾಗಿ ರುಬ್ಕೊಬಿಡ್ತಿದೆ. ಇವಾಗ ಖಾರ ಕಲಿಲ್ಲ, ಏನ್ ಕಲಿಲ್ಲ. ಇದ್ರಲ್ಲಿ ಎಲ್ಲರಲ್ಲೂ ಒಂದ್ರಲ್ಲಿ ರುಬ್ಕೋಬೇಕು. ಚಪಾತಿ ತಿನ್ನೋದ್ರಲ್ಲೋ ಅಥವಾ ಇನ್ನೊಂದ್ರಲ್ಲೋ ಮತ್ತೊಂದ್ರಲ್ಲೋ ರುಬ್ಕೊಬಿಡ್ತೀನಿ. ನೆಕ್ಸ್ಟ್ ಇವೆರಡು ಹಾಕಿದ ತಕ್ಷಣ ಮಾಡೋದು ಮೆಣಸಿನ್ಕಾಯಿ ಹಾಕೋಬೇಕು ಫ್ರೆಂಡ್ಸ್. ಖಾರ ಚೆನ್ನಾಗಿ ಬಿಡ್ಬೇಕಂದ್ರೆ ಈ ಸ್ಟೇಜ್ ಅಲ್ಲೇ ಹಾಕೊಡ್ಬೇಕು. ಎರಡನ್ನ ಹಾಕೊಂಡಿದೀನಿ, ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಎರಡನ್ನ ಕೂಡ ಹಾಕೊಂಡಿದೀನಿ. ನೆಕ್ಸ್ಟ್ ನಾವು ಇದನ್ನ ಮಿಕ್ಸ್ ಮಾಡಿ ಕೊಟ್ಬಿಡೋಣ. ಆಹಾ ಗಮ್ಮಂತಿದೆ. ಸೊ ನೆಕ್ಸ್ಟ್ ಈರುಳ್ಳಿ ಹಾಕೊಂಡ್ಬಿಡೋಣ. ಅದೇನ್ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಂದೊಂದು ಮಿಸ್ಟೇಕ್ ಹಿಂಗ್ ತಗೊಂಡು ಫುಲ್ ಲೇಯರ್ ಮಾಡ್ಬೇಕು. ಈರುಳ್ಳಿ ಮಾಡಿದ್ರೆ ಚೆನ್ನಾಗಿ ಫ್ರೆಂಡ್ಸ್, ಅದಕ್ಕೆ ಜೀರಿಗೆ ಫ್ಲೇವರ್ ಎಲ್ಲ ಈರುಳ್ಳಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ತರ ಇದೆ. ಇನ್ನೊಂದ್ 2 ನಿಮಿಷ ಫ್ರೈ ಆಗ್ಬೇಕು ಫ್ರೆಂಡ್ಸ್. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಬಟ್ ನನ್ಗೇನಂದ್ರೆ ಸ್ವಲ್ಪ ಉಪ್ಪು ಹಾಕೊಡ್ರಿ, ಇನ್ನೂ ಸ್ವಲ್ಪ ಬೇಗ ತಿನ್ಕೊಳುತ್ತೆ ಅಂತ. ಫಸ್ಟ್ ಹಾಕೊಬಿಡ್ತೀನಿ ನಾನು, ಎಷ್ಟು ಬೇಕು ರಸಕ್ಕೆ ಅಂತ. ಇಷ್ಟು ಹಾಕಿದ್ರಿ ನೋಡೋಣ, ಹುಣಸೆ ರಸ ಎಲ್ಲ ಹಾಕಿದ್ಮೇಲೆ ಸಾಕಾಗೋದು ಸಾಕಾಗಲ್ವಾ ಅಂತ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಡ್ತೀನಿ. ಅಂದ್ರೆ ಈರುಳ್ಳಿ ಬೇಗ ಬೇಯಕ್ಕೆ ಉಪ್ಪು ಹಾಕಿದ್ರೆ ಬೇಗ ಬಂದ್ಕೊಳುತ್ತೆ ಫ್ರೆಂಡ್ಸ್. ಈರುಳ್ಳಿ ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ, ಜೀರಿಗೆ ಎಲ್ಲ ಸಾಸಿವೆ ಈ ಟೈಮಲ್ಲಿ ಹಾಕೊಂಡ್ರು ನಡೆಯುತ್ತೆ, ಇಲ್ಲ ಫಸ್ಟೇ ಹಾಕೊಂಡ್ರು ನಡೆಯುತ್ತೆ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಹಂಗೇನೆ ಟೊಮೆಟೊ ಹಾಕೊಬಿಡ್ತೀನಿ. ಈರುಳ್ಳಿ ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿ ಉಪ್ಪು, ಖಾರ, ಜೀರಿಗೆ ಫ್ಲೇವರ್ ಎಲ್ಲ ಕೂಡ ಟೊಮೆಟೊಗೂ ಹಿಡಿಯುತ್ತೆ ಫ್ರೆಂಡ್ಸ್. ಇನ್ನೊಂದು ಏನ್ ಗೊತ್ತಾ, ನಾವು ಬೇಕಿದ್ರೆ ಇದಕ್ಕೆ ಇದನ್ನ ನಾವು ಬೇಕಿದ್ರೆ ಮಡಕೆಲಿ, ಅಂದ್ರೆ ಮಡಕೆ ಬರುತ್ತಲ್ವಾ, ಮಣ್ಣಿನ ಮಡಕೆ, ಸೊ ಅದ್ರಲ್ಲಿ ಮಾಡ್ರೆ ಇನ್ನು ಸಕ್ಕ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಅದೇ ಮಡಕೆ ನಮ್ಮ ಮನೆಗೆಲ್ಲ ಅಂದ್ಬಿಟ್ಟು ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಈ ಖಾರದ ಪುಡಿ ಹಾಕೋಬೇಕು. ಖಾರದ ಪುಡಿ ಇದ್ರೂ ಹಾಕೋಬೇಕು ಒಂದ್ ಸ್ವಲ್ಪ ಖಾರಕ್ಕೆ. ಅದಾದ್ಮೇಲೆ ನೀವು ಇಲ್ಲ ಅಂತಂದ್ರೆ ರಸಂ ಪೌಡರ್ ಬರುತ್ತಲ್ವಾ, ಸೊ ಅಂಗಡಿಲಿ ಸಿಗುತ್ತೆ, ಅದನ್ನು ಹಾಕೋಬಹುದು. ಇವಾಗ ರಸಂ ಪೌಡರ್ ಇಲ್ಲ ಫ್ರೆಂಡ್ಸ್, ಸಾಂಬಾರ್ ಪುಡಿನ ಹಾಕ್ಬೋದು, ಬಟ್ ನಾನು ಖಾರದ ಪುಡಿ ಹಾಕೋತೀನಿ ಅಷ್ಟೇ ಇವತ್ತು. ಸೊ ಖಾರದ ಪುಡಿನ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಹಾಕಿದೀವಿ, ಒಣಮೆಣಸಿನ್ಕಾಯಿ ಹಾಕಿದೀವಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದೀವಿ. ಹಾಗಾಗಿ ಇದನ್ನ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಇದನ್ನ ಒಂದು 1/4 ಸ್ಪೂನ್ ಹಾಕೋತೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ಎಲ್ಲ ಫ್ರೈ ಆಗಿದಲ್ವಾ ಫ್ರೆಂಡ್ಸ್, ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂಡ್ರೆ ಹಾಕಕ್ ಆಗಲ್ಲ, ಅದಕ್ಕೆ ಕೆಳಗಡೆ ಇಳಿಸ್ಕೊಂಡು ಫುಲ್ ಚೆನ್ನಾಗಿ ಕೈ ಆಡಿಸ್ಬೇಕು. ಒಂದ್ಸರಿ ಈ ತರ ಮಸ್ತ್ ಕೊಟ್ಬಿಟ್ರೆ ಟೇಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಟೊಮೆಟೊ ರಸ ಎಲ್ಲ ಬಿಟ್ಟು, ಮತ್ತೆ ಮೆಣಸಿನ್ಕಾಯಿ ಒಳಗೆ ರಸ, ಮತ್ತೆ ಬೆಳ್ಳುಳ್ಳಿ ಒಳಗೆ ರಸ ಎಲ್ಲ ಕೂಡ ಬಿಟ್ಬಿಟ್ಟು ಇನ್ನೊಂದು ಟೇಸ್ಟ್ ಕೊಡುತ್ತೆ. ಹಂಗಾಗಿ ಒಂದ್ಸರಿ ಮಸ್ತ್ ಕೊಡ್ಬೇಕು ಚೆನ್ನಾಗಿ, ಫುಲ್ ಚೆನ್ನಾಗಿ ಮುಚ್ಕೊಟ್ಬಿಡೋಣ. ಚೆನ್ನಾಗಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಎಲ್ಲ ಚೆನ್ನಾಗಿ ಊರ್ಬಿಟ್ಟಿದೆ. ಸೊ ಇವಾಗ ಚೆನ್ನಾಗಿ ಕಲಿಸ್ಕೊಟ್ಬಿಡೋಣ. ನನಗೆ ಏನು ಬರ್ತಾರೆ ಫ್ರೆಂಡ್ಸ್, ಎಲ್ಲ ಹೆಂಗ್ ಕಲ್ತ್ಕೊಂಡು ಗೊತ್ತಿಲ್ಲ, ಎಲ್ಲ ಕಲ್ತ್ಕೊಡ್ತೀನಿ. ಫುಲ್ ದೊಡ್ಡ ಇಂಟರ್ನ್ಯಾಷನಲ್ ಶೆಫ್ ಆಗ್ಬಿಟ್ಟಿದ್ದೀನಿ. ಸೊ ಇವಾಗ ಒಂದು ರೇಂಜ್ ಮಾಡ್ತೀನಿ, ಅದೇ ಖುಷಿ. ಬಟ್ ಹೆಂಗ್ ಗೊತ್ತಾ ಫ್ರೆಂಡ್ಸ್, ಯಾರನ್ನ ನಾವು ಮಾಡಿ ತಿನ್ಬಿಟ್ಟು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ನಮ್ಮ ಹಸ್ಬೆಂಡ್ ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಹಂಗೆ ನುಗ್ಗೆ ಮರಕ್ಕೆ ಹಾಕ್ಬಿಡ್ತೀನಿ ನಾನು. ಅಷ್ಟು ಖುಷಿ ಆಗ್ಬಿಡುತ್ತೆ ನನ್ಗೆ. ಇಟ್ಕೊಂಡು ಕೈ ಇಟ್ಕೊಂಡು ಹಾಕೋಬೇಕು. ಹೌದು, ಇದಕ್ಕೆ ಅರ್ಶನ ಹಾಕೋಬೇಕು ಫ್ರೆಂಡ್ಸ್. ಅರ್ಶನ ಖಾಲಿ ಆಗಿದೆ, ಅರ್ಶನ ಕಾಯಿ ಆಗ್ಬಾರ್ದಂತೆ. ಮನೇಲಿ ದೇವ್ರ ಮನೇಲಿದೆ, ಬಟ್ ಅಡ್ಗೆ ಮನೇಲಿಲ್ಲ ಅಂದ್ಬಿಟ್ಟು ಹಿಂಗೆ ಮಾಡ್ತಾ ಇದೀನಿ. ಸೊ ಅರ್ಶನ ಇವಾಗ ನಾನು ಖಾರ ಪುಡಿ ಹಾಕಿದ್ನಲ್ಲ, ಆ ಸ್ಟೇಜ್ ಅಲ್ಲಿ ನೀವು ಅರ್ಶನ ಹಾಕೋಬೇಕು. ಸೊ ಇವಾಗ ಈ ತರ ರಸ ಹಾಕೋಬೇಕು. ಕುದಿಯೋ ಟೈಮಲ್ಲಿ ಅರ್ಶನ ಹಾಕಕ್ ಹೋಗ್ಬೇಡಿ, ಅರ್ಶನ ಸ್ಮೆಲ್ ಹಂಗೆ ಇರುತ್ತೆ. ಒಗ್ಗರಣೆ ಹಾಕಿರುತ್ತೆ, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಕೊಟ್ವಲ್ಲ, ಅವಾಗ ಹಾಕೊಂಡ್ರೆ ಅರ್ಶನ ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟು ಅದ್ರಲ್ಲಿರೋ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ನೀರು ಹಾಕ್ಬಿಟ್ರೆ ಸರಿಯಾಗಿ ಬರುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. 5ರಿಂದ ಒಂದು 6 ನಿಮಿಷ, ಒಂದು 7-8 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಕಡೆ ಅನ್ನಕ್ಕೂ ಇಟ್ಬಿಟ್ಟಿದ್ದೀನಿ. ಅನ್ನ ಆಗಲಿ ಅಂದ್ಬಿಟ್ಟು ಲೋ ಫ್ಲೇಮಲ್ಲೇ ಸಾಂಬಾರನ್ನ ಕುದಿ ಬರ್ತಿರೋದು, ಅಂದರೆ ಚೆನ್ನಾಗಿ ಕಾಯಿಸಿರೋದು. ನೋಡಿರಿ ಇವಾಗ ಈ ಥರ ಕುದಿತಿದೆಯಲ್ಲ, ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಗಂಟಿನ ಬಗ್ಗೆ ಮಾತಾಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಒಂದು ದಿನ ಹೇಳ್ಬಿಡ್ತೀನಿ. ಇನ್ನು ಇದು ಕಂಪ್ಲೀಟೇ ಮಾಡಿಲ್ಲ ನಾನು ಬ್ಲಾಗ್ನ, ಅದಕ್ಕೆ ಹಂಗೆ ಹೋಗ್ಬಿಟ್ಟಿದ್ದೆ. ಸೊ ಪಾತ್ರೆಗಳಿದೆ ಅಂತ ಹೇಳ್ತಾರೆ ಬೆಳಗ್ಗೆ, ಸೊ ಪಾತ್ರೆಗಳು ತೊಳೆದಾಕ್ಬಿಟ್ಟಿದ್ದೀನಿ. ಈ ಕಡೆ ಇವಾಗ ಆ ಪಾತ್ರೆಗಳು ತೊಳೆದು ಆದ ಮೇಲೆ ಬಿದ್ದಿರೋ ತಟ್ಟೆಗಳಿದ್ದಾವೆ. ಸೊ ಅದಾದಮೇಲೆ
ಅನ್ನ ರಸ ಸ್ವಲ್ಪ ಇದೆ ಫ್ರೆಂಡ್ಸ್. ಇವಾಗ ತಿಂದುಬಿಟ್ಟು ಅದನ್ನ ತೊಳಿಬೇಕು. ಸೊ ಇದನ್ನ ಹಂಗೆ ತೊಳೆದಿಟ್ಟಿದ್ದೀನಿ ಅಂತ ಹೇಳಕ್ಕೆ ಬಂದೆ. ಆಮೇಲೆ ಗ್ಯಾಸ್ ಅಷ್ಟೇ ಪೂರ್ತಿ ಕ್ಲೀನ್ ಆಗ್ಬಿಟ್ಟೆ ಫ್ರೆಂಡ್ಸ್. ಬೆಳಗ್ಗೆ ಕೆಲಸ ಮಾಡ್ಕೊಬಿಡೋಣ, ಮಧ್ಯಾಹ್ನ ಸ್ನಾನ ಮಾಡಿ ಫ್ರೆಶ್ ಆಗಿಬಿಡೋಣ ಅಂತ ಯೋಚನೆ ಮಾಡಿದ್ದು. ಸೊ ರೂಮ್ಗೆ ಹೋಗಿ ಮಾತಾಡೋಣ. ಇಷ್ಟು ಕೆಲಸ ಕಂಪ್ಲೀಟ್ ಆಗಿದೆ. ಕೆಲಸ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಎಡಿಟಿಂಗ್ ವರ್ಕ್ ಕೂಡ ಇತ್ತು, ಮುಗಿಸ್ಕೊಂಡು ಅದಾದಮೇಲೆ ಹೋಗಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ತಿಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ಬೆಳಗ್ಗೆನೇ. ಸೊ ಮತ್ತು ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ್. ಒಂದೇ ಸರಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದುಬಿಡೋಣ, ಆಮೇಲೆ ಕಂಟಿನ್ಯೂ ಮಾಡೋಣ ವ್ಲಾಗ್ ಅಂತ ಅಂದ್ಕೊಂಡು. ಸೊ ಈ ಪಾತ್ರೆ ಎಲ್ಲ ಇದಾವಲ್ಲ, ಇವಾಗ ಎಲ್ಲ ತೊಳೆದಿದ್ರು ಕೂಡ ಮತ್ತೆ ಬಿದ್ದಿದೆ. ಒಂದು ತಟ್ಟೆ ಇದೆ. ಇವಾಗ ನಾನು ತಿಂದರೆ ಇವಾಗ ಒಂದು ಸ್ವಲ್ಪ ತಟ್ಟೆಗಳು ಬೀಳುತ್ತೆ. ಟೈಮ್ ಎಷ್ಟು ಗೊತ್ತಾ? 2:30 ಫ್ರೆಂಡ್ಸ್. ಇವಾಗ ಸ್ವಲ್ಪ ಕೆಲಸ ಆಗಿದೆ, ಬಟ್ ಇನ್ನೂ ಆಗಿಲ್ಲ. ಇನ್ನೂ ಮನೆ ಒರೆಸ್ಬೇಕು. ಸಂಜೆ ದೇವ್ರಿಗೆ ಪೂಜೆ ಮಾಡಬೇಕು. ಬೆಳಗ್ಗೆ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆ ಸ್ವಲ್ಪ ಅರ್ಜೆಂಟಾಗಿ ಮಾಡೋದು ಬೇಡ ಅಂತ ತುಂಬ ಕೆಲಸಗಳಿತ್ತು, ಹಾಗಾಗಿ ಬೆಳಗ್ಗೆ ಮಾಡಿಲ್ಲ. ಸಂಜೆ ಪೂಜೆ ಮಾಡಬೇಕು. ಸೊ ಇವಾಗ ಏನು ಕೆಲಸ ಅಂತಂದರೆ ಫಸ್ಟು ತಿಂದುಬಿಟ್ಟು ಇರೋ ಪಾತ್ರೆಗಳನ್ನ ತೊಳೆದುಬಿಟ್ಟು ಮನೆ ಒರೆಸ್ಬಿಡೋಣ ಫ್ರೆಂಡ್ಸ್. ಆಮೇಲೆ ಈವ್ನಿಂಗ್ ನೋಡ್ಕೊಳ್ಳೋಣ. ಸೊ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಈ ಗಂಟೆ ಏನಕ್ಕೆ ಹಿಂಗೆ ಹಾಕಿದ್ದೀನಿ ಅಂತಂದರೆ ಕೂದಲು ಕೆಳಗೆ ಬರಬಾರ್ದು ಅಂತ ಎತ್ತಿ ಮೇಲೆ ಗಂಟೆ ಹಾಕಿದ್ದೀನಿ. ಇದು ಸ್ವಲ್ಪ ಕೆಳದಾಗ ಕಾಣ್ತಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವೆಲ್ಲ ಹೊಸ ಸ್ಟೈಲ್ಗಳಿವೆಲ್ಲ ಗೊತ್ತಾಯ್ತಾ? ನೋಡಿ ಫ್ರೆಂಡ್ಸ್, ಇದು ಒಂದು ಟ್ರಿಕ್ಕು. ನಿಂಬೆಹಣ್ಣು ಕೆಡದ್ರೆ ಇರೋಕ್ಕೆ ಈ ಥರ ಇಟ್ಟರೆ ಒಂದು ವಾರ ಆದ್ರೂ ಇದೇ ಥರನೇ ಫ್ರೆಶ್ ಆಗಿರುತ್ತೆ. ಇದು ನಂಗೆ ತುಂಬ ದಿನದಿಂದ ಗೊತ್ತು. ಸೊ ಹಾಗೆ ನಿಂಬೆಹಣ್ಣಿದ್ರೆ ಹಿಂಗೆ ಹಾಕಿಟ್ಕೊತೀನಿ. ಸೊ ಇವಾಗ ಬೆಳಗ್ಗೆ ತರಿಸಿದೆ, ಇವತ್ತು ಫುಲ್ ಹೀಟಾಗಿದೆ ಅಲ್ವಾ, ಅದಕ್ಕೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ಇವಾಗ ಒಂದು ತೊಗೊಂಡು ಜ್ಯೂಸ್ ಮಾಡೋಣ ಫ್ರೆಂಡ್ಸ್. ಉಪ್ಪು ಹಾಕಿನೂ ಮಾಡ್ಬೋದು, ಸಕ್ಕರೆ ಹಾಕಿನೂ ಮಾಡ್ಬೋದು. ಸೊ ನಾನು ಏನು ಹಾಕಿ ಮಾಡ್ತೀನಿ ಅಂತಂದರೆ ಸಕ್ಕರೆ ಹಾಕಿ ಸ್ವೀಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಒಂದು ಗ್ಲಾಸ್ ತೊಗೊಂಡ್ಬಿಡ್ತೀನಿ. ಅರ್ಧ ಹಾಕಿದ್ರೂ ಸಾಕಾಗುತ್ತೆ, ಬಟ್ ನನಗೆ ಚೆನ್ನಾಗಿ ಕುಡಿಬೇಕು ಫ್ರೆಂಡ್ಸ್. ಜಾಸ್ತಿ ಹೀಟಾಗ್ಬಿಟ್ಟಿದೆ, ಹೊಟ್ಟೆ ನೋವು ಗಿರೋಕ್ಕಾಗ್ತಾರೆ ನನ್ನ ಕೈಲಿ. ಸೊ ಒಂದು ನಿಂಬೆಹಣ್ಣು ಹಾಕಿ ಸಕ್ಕರೆ ಜಾಸ್ತಿ ಹಾಕೊಂಡು ಕುಡಿಬಿಡೋಣ. ಸೊ ಫಸ್ಟ್ ಒಂದು ನಿಂಬೆಹಣ್ಣನ್ನು ಕಟ್ ಮಾಡ್ಕೋಬೇಕು. ಇವಾಗ ಫುಲ್ಲು ಹಾಕ್ಕೊಬಿಡ್ತೀನಿ ರಸನ. ಇನ್ನೊಂದು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಇನ್ನೂ ಅರ್ಧ ಇದೆಯಲ್ಲ, ಅರ್ಧನ ನೈಟ್ ಒಂದು ಸರಿ ಮಾಡ್ಕೊಂಡು ಕೊಟ್ಬಿಡ್ಬೇಕು. ಇದಕ್ಕೇನಂದರೆ ಫ್ರೆಂಡ್ಸ್, ಇನ್ನೊಂದು ನಾವು ಏನಂತ ಹೇಳ್ತಾರಪ್ಪ, ಏಲಕ್ಕಿ ಕೂಡ ಹಾಕ್ಕೋಬೋದು. ಬಟ್ ನಾನು ಬರೀ ನೀರು ಹಾಕ್ಕೊಂಡು ಸಕ್ಕರೆ ಹಾಕ್ಕೊತೀನಿ ಅಷ್ಟೇ, ನಿಂಬೆ ರಸ ಹಾಕ್ಬಿಟ್ಟು. ನೀರು ನೋಡಿ ಬರಲೋ ಬೇಡ ಅಂತ ಬರ್ತಿದೆ, ಯಾಕಂದರೆ ನೀರು ಕಮ್ಮಿ ಆಗಿಬಿಟ್ಟಿದೆ, ಅದಕ್ಕೆ ಖಾಲಿ ಆಗ್ತಾ ಬರ್ತಿದೆ. ಅದಕ್ಕೆ ಇಲ್ಲಿ ನೋಡಿ, ನಿಂಬೆಹಣ್ಣು ಕಟ್ ಮಾಡಿರೋ ನಿಂಬೆಹಣ್ಣು ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ತೇಲ್ತಾ ಇದೆ ಮೇಲೆ. ಕಟ್ ಮಾಡಿ ಇಟ್ಟರೆ ತೇಲುತ್ತೆ ಅನಿಸುತ್ತೆ ಮೇ ಬಿ. ನೋಡಿರಿ. ಓಕೆ ಫೈನ್, ಇದು ಇಟ್ಬಿಡೋಣ. ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿ ಶಾಕ್ ಆಗಿಬಿಡಿ ಫ್ರೆಂಡ್ಸ್. ಸುಮ್ಮನೆ ಹೇಳ್ತಿದ್ದೀನಿ ಅಷ್ಟೇ, ನಾನು ಯಾವ ಥರ ಮಾಡ್ಕೊಂಡು ಕುಡಿತೀನಿ ಅಂತ ಅಂದ್ಬಿಟ್ಟು. ಒಂದೇ ಗ್ಲಾಸ್ ಸಾಕು ಒಬ್ಳಿಗೆ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ. ಸೊ ನೆಕ್ಸ್ಟ್ ನಾನು ಸಕ್ಕರೆ ಸ್ಪೂನ್ಸ್ ನೋಡಿ ಯಾವುದ್ರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಂತ ಇಡೋಕ್ಕೆ ಜಾಗ ಇಲ್ದಿರ. ಸೊ ಈಗ ಇದನ್ನು ಓಪನ್ ಮಾಡಬೇಕು. ಇಷ್ಟು ಒಂದು ಸ್ಪೂನ್ ಹಾಕ್ಕೊಳ್ಳೋಣ, ಸಾಕು ಅನ್ನಿಸ್ತೈತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಒಂದು ಸ್ಪೂನ್ ಸಾಕು ಫ್ರೆಂಡ್ಸ್, ಜಾಸ್ತಿ ವೈಟ್ ಶುಗರ್ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಜ್ಯೂಸ್ ಮಾಡಿದ್ಕೊಂಡು ಕುಡಿದ್ವಿ. ಇವಾಗ ಒಂದು ಹಾಫ್ ಆನ್ ಅವರ್ ಆದಮೇಲೆ ಹೊಟ್ಟೆ ಎಷ್ಟಿದೆ ಫ್ರೆಂಡ್ಸ್, ಊಟ ಮಾಡಬೇಕು. ಬೆಳಗ್ಗೆ ಅಂದರೆ ಅಭ್ಯಾಸ ತಪ್ಪಾಗಿದೆ. ಯಾವಾಗಲೂ ಹೊಟ್ಟೆ ಲೈಟಾಗಿ ಹಸಿಯುತ್ತೆ, ಆದರೂ ಕೂಡ ಸಂಜೆವರೆಗೂ ಮೇಂಟೈನ್ ಮಾಡಿಬಿಟ್ಟು ಸಂಜೆ ಸ್ನ್ಯಾಕ್ಸ್ ಅದರ ತಿನ್ಕೊಂಡು ಕಾಲ ಹಾಕ್ಬಿಡ್ತೀನಿ. ಊಟ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಈ ನಡುವೆ ಮತ್ತೆ ಅಭ್ಯಾಸ ತಪ್ಪಾಗ್ಬಿಡ್ತು ಫ್ರೆಂಡ್ಸ್. ಬೆಳಗ್ಗೆ ನಾಷ್ಟ, ನೈಟ್ ಊಟ ಎರಡೇ ಮಾಡ್ತಿರೋದು. ಸ್ವಲ್ಪ ಅನ್ನ ಮಿಕ್ಕಿತ್ತು. ಸೊ ಹಾಗಾಗಿ ನಮ್ಮ ಫೇವ್ರೇಟ್ ರಸಮ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಖುಷಿಯಾಗಿ ತಿನ್ನೋಣ ಅಂತ ಹಾಕ್ಕೊಬಂದಿದ್ದೀನಿ. ಬಾಯಲ್ಲಿ ನೋಡ್ರಿ ನೀರು ಸೋರ್ತಾಯಿದೆ ನಂಗೆ. ರಸಮ್ ಹಾಕ್ಕೊಬಂದು ಕುತ್ಕೊಂಡು ತಿಂದಿಲ್ಲ ಅಂತಂದ್ಬಿಟ್ಟು. ಸೊ ಇವಾಗ ತಿನ್ಬಿಡೋಣ ಫಸ್ಟು. ನೋಡಿರಿ ಎಷ್ಟು ಟೇಸ್ಟಾಗಿದೆ ಅಂತಂದರೆ, ಇದು ಏನು ಒಣಮೆಣ್ಸಿನ್ಕಾಯಿ ಇದೆ, ಇದನ್ನಂತೂ ಇದರಲ್ಲಿ ಕಿವುಚ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರ್ತದೆ ಫ್ರೆಂಡ್. ಅಷ್ಟು ಚೆನ್ನಾಗಿದೆ ರಸಮ್ ಮಾತ್ರ. ಈ ಥರನೇ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ನೀವು, ಅಷ್ಟು ಚೆನ್ನಾಗಿದೆ. ನೀವೇನಾದ್ರು ಇದೇ ಥರನೇ ಮಾಡ್ತೀರಾ ಅಂತಂದರೆ ಕಮೆಂಟ್ ಮಾಡಿಬಿಡಿ. ನಾನು ಕಾಣ್ತಾ ಇದ್ದೀನಿ ಅಲ್ಲಿ ಅಂತ ನಂಬಿದ್ದೀನಿ ಫ್ರೆಂಡ್ಸ್. ಇವಾಗ ಏನಂತಂದರೆ ಅಡುಗೆ ಮನೆ ಕೆಲಸ ಆಲ್ಮೋಸ್ಟ್ ಮುಗ್ತಿದೆ. ಆದರೆ ಸ್ವಲ್ಪ ಪಾತ್ರೆಗಳಿದ್ದಾವೆ. ಅಂದರೆ ಇವಾಗ ತಿನ್ನಲ್ವ ಅದು, ಮತ್ತು ಬೆಳಗ್ಗೆ ತಿಂದಿದ್ದು ಸ್ವಲ್ಪ ತಟ್ಟೆಗಳು ಅಷ್ಟೇ ಇರೋದು. ತೊಳಿಬೇಕು. ಕರೆಂಟ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಈಗ ಕರೆಂಟ್ ನಮ್ಮ ಮೇಲೆ ಏನು ಮಾಡ್ತೀವಿ ಅಂತಲೇ ಗೊತ್ತಿಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ. ಹಾಗಾಗಿ ಕರೆಂಟ್ ಬರೋವರೆಗೂ ಏನು ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ಮನೆ ಕೊಡಿಸ್ಬಿಟ್ಟು ಮನೆ ಒರೆಸ್ಬಿಡೋಣ. ಆಮೇಲೆ ಪಾತ್ರೆಗಳು ತೊಳ್ಕೊಳ್ಳೋಣ ಅಂತ ನಾನು ಐಡಿಯಾ ಮಾಡಿದ್ದೀನಿ ಫ್ರೆಂಡ್ಸ್. ಈ ಐಡಿಯಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಫಸ್ಟ್ ನಾವು ಮನೆ ಕೊಡಿಸ್ಬಿಡೋಣ, ಆಮೇಲೆ ಮನೆ ಒರೆಸ್ಬೇಕು ಕೂಡ. ನಿಮಗೆ ಡೌಟ್ ಬರ್ಬೋದು ಫ್ರೆಂಡ್ಸ್, ಏನಕ್ಕೆ ನಾನು ಕರೆಂಟ್ ಬರಬೇಕು ಪಾತ್ರೆ ತೊಳೆಯೋಕ್ಕೆ ಅಂತ ಹೇಳ್ತಿದ್ದೀನಿ ಅಂತ. ವೀಡಿಯೋ ಮಾಡೋಕ್ಕೆ ಲೈಟ್ ಇಲ್ಲ ಫ್ರೆಂಡ್ಸ್, ಹಾಗಾಗಿ ರೂಮಲ್ಲಿ ಸ್ವಲ್ಪ ಏನೋ ಬೆಳಕಿದೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಆ ಅಡುಗೆ ಮನೆ ಸುತ್ತರಾಮು ತುಂಬ ಡಲ್ಲಲ್ಲಿ, ನೀವು ಗೊತ್ತು ಲೈಟ್ ಇದ್ದಾಗೆ ಸ್ವಲ್ಪ ಲೈಟಿಂಗ್ಸ್ ಕಮ್ಮಿ ಅಂತ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಅಷ್ಟರಲ್ಲಿ ಮನೆ ಒರೆಸ್ಕೊಳ್ಳೋಷ್ಟು ಬರುತ್ತೆ ಅಂತ ನೋಡಿದ್ದೀನಿ. ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಇವಾಗ ರೂಮ್ ಗುಡ್ಸಾಗಿದೆ, ಹಾಗೆ ಮನೆ ಫುಲ್ಲು ಗುಡಿಸ್ಕೊಬಿಡ್ತೀನಿ.
ನನಗೆ ಕರೆಂಟ್ ಬಂತು, ಮನೆಯೆಲ್ಲ ಗುಡ್ಸ್ಕೊ ಬಂದ್ಬಿಟ್ಟಲ್ವಾ, ಸೊ ಒರೆಸೋದೊಂದು ಪೆಂಡಿಂಗ್ ಇದೆ. ಅಷ್ಟರಲ್ಲಿ ಪಾತ್ರೆ ತೊಳ್ಕೊಬಿಟ್ಟು ಒಂದೇ ಸರಿ ಕ್ಲೀನಾಗಿ ಮನೆ ಒರೆಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿದ್ರು ಕರೆಂಟ್ ಬಂತಲ್ವ, ಹಾಗಾಗಿ ಸೊ ಮನೆ ಗುಡಿಸಿದ್ದೀನಿ, ರಿಲ್ಯಾಕ್ಸ್ ಆಗಿದೆ. ಸೊ ಪಾತ್ರೆ ತೊಳೆದ್ಬಿಟ್ಟು ಇದ್ರ ಜೊತೆಗೇ ಫ್ರೆಂಡ್ಸ್ ಮಾಡಿ ಅದನ್ನ ಇಲ್ಲೂ ಕೂಡ ಪಾತ್ರೆ ಹಾಕ್ಬಿಡ್ಬೇಕು. ಆಮೇಲೆ ನಾನು ಪಾತ್ರೆ ತೊಳಿಬೇಕು, ಅಲ್ಲ ಪಾತ್ರೆ ತೊಳೆದು ಇಲ್ಲಿ ಬಾಲ್ ಹಾಕಿದ್ರೆ ಮನೆ ಒರೆಸಬೇಕು. ಸ್ವಲ್ಪ ಪಾತ್ರೆ ತೊಳೆದು ಸ್ವಲ್ಪ ಹ್ಯಾಂಡ್ ಇಲ್ಲಿ ತನಕ ಇದೆ ಸ್ಲೀವು, ಹಂಗೆ ಸ್ವಲ್ಪ ಕಷ್ಟ ಫ್ರೆಂಡ್ಸ್. ಅದಕ್ಕೆ ಫುಲ್ ಎಲ್ಲ ಮೇಲೆ ಕಳ್ಕೊಬಿಟ್ಟಿದ್ದೀನಿ. ಇವಾಗ ಉಜ್ಜೋಣ ಕ್ಲೀನಾಗಿ. ಸಿಂಕ್ ಕ್ಲೀನ್ ಆಗಿದೆ. ಇದು ಗ್ಯಾಸ್ ಅಂತೂ ಬೆಳಗ್ಗೆ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಫೈನಲಿ ಇಷ್ಟು ಕಂಪ್ಲೀಟ್ ಪಾತ್ರೆಗಳು ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಇಷ್ಟೊಂದು ಗಲೀಜಾಗಿದೆ ಅಂತಂದ್ಬಿಟ್ಟು. ಸೊ ಇವಾಗ ಪಾತ್ರೆ ಇಟ್ಟೊಂದು ಆಗಿದೆ. ಇವಾಗ ಏನಂತಂದರೆ ನೆಕ್ಸ್ಟು ಮನೆ ಒರೆಸೋದು ಒಂದೇ ಕೆಲಸ ಇದೆ. ಸೊ ಮನೆ ಒರೆಸ್ಕೊಂಡ್ಬಿಡೋಣ ಪಟ ಅಂತ. ಅದನ್ನು ಕೂಡ ಏನು ಗೊತ್ತಾ, ಇವತ್ತು ಮಂಗಳವಾರ ಒಂಥರ ಡಿವೋಷ್ನಲ್ ಫೀಲ್. ಬೆಳಗ್ಗೆಯಿಂದ ಬರಬೇಕಿತ್ತು, ಬೆಳಗ್ಗೆಯಿಂದ ಬಂದಿಲ್ಲ ಫ್ರೆಂಡ್ಸ್. ಏನು ಮಾಡೋದು, ಬೆಳಗ್ಗೆ ಸಂಜೆ ಮಾಡೋದು ಫಸ್ಟ್ ಫಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ಬೆಳಗ್ಗೆಯಿಂದ ಅಷ್ಟೊಂದು ಮಾಡೋಕ್ಕೆ ಹೋಗಿಲ್ಲ. ಇವಾಗ ಕೆಲಸ ಎಲ್ಲ ಮುಗೀತಲ್ವ. ಸೊ ಇವಾಗ ಮನೆ ಒರೆಸ್ಬಿಟ್ಟು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಸಂಜೆ ಪೂಜೆ ಮಾಡಿಬಿಟ್ರೆ ಇವತ್ತು ಮಂಗಳವಾರ ತುಂಬ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. ಅದಕ್ಕೆ ಇನ್ನೂ ಕೆಲಸ ಇದೆ. ಏನೇನು ಕೆಲಸ ಇದೆ ಅಂತ ಹೇಳಿದ್ದೆ, ಏನೇನೆಲ್ಲ ಮಾಡ್ಬೇಕು ಅಂದ್ಕೊಂಡೆ ಪ್ರತಿಯೊಂದು ಕಂಪ್ಲೀಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಮನೆ ಗುಡಿಸಿ, ಪಾತ್ರೆಗಳು ತೊಳೆದು, ಮನೆ ಒರೆಸಿ, ಪಾತ್ರೆಗಳನ್ನು ಜೋಡಿಸ್ಬೇಕು. ಬಟ್ ಅದು ಅಡುಗೆ ಮಾಡಬೇಕಾದ್ರೆ ಜೋಡಿಸ್ಕೊಳ್ಳೋಣ, ಸದ್ಯಕ್ಕೆ ಇವಾಗ ಅದಿಲ್ಲ. ಸೊ ಎಲ್ಲ ಕೆಲಸ ಆಗಿದೆ. ಇವಾಗ ಏನು ಮಾಡಬೇಕಂದ್ರೆ ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ದೇವರಿಗೆ ಪೂಜೆ ಮಾಡಬೇಕು. ಇಷ್ಟು ಕೆಲಸ ಇದೆ, ಇದು ಮಾಡ್ಕೊಳ್ಳೋಣ. ಇವಾಗ ಕೆಲಸ ಎಲ್ಲ ಆಯ್ತಲ್ಲ, ರಿಲ್ಯಾಕ್ಸ್ ಮಾಡೋಣ ಅಂತ ಬಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ರೆಸ್ಟ್ ಮಾಡೋಣ, ಆಮೇಲೆ ಮಾಡೋಣ ಅಂತ ಅಂದ್ಕೊಂಡ್ರೆ ಆಲ್ರೆಡಿ 5 ಕಾಲಾಗ್ಬಿಟ್ಟಿದೆ ಫ್ರೆಂಡ್ಸ್. ಇದು ಹೆಂಗೆ ಅಂತಲೇ ಅರ್ಥ ಆಗ್ತಾರ ನನಗೆ. ಅಯ್ಯೋ ದೇವರೇ, ಬೇಗ ಕೆಲಸ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಆ ರೆಸ್ಟು ಗಾನ್, ರೆಸ್ಟ್ ಇಲ್ಲ ಇವಾಗ ನನಗೆ. 5:15 15 ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿಬಿಟ್ಟು 15 ನಿಮಿಷ ಅಷ್ಟೇ, ಸುಮ್ಮನೆ ಕುತ್ಕೊಂಡು ಫೋನ್ ನೋಡ್ರೆ ಹೋಗ್ಬಿಡಿದೆ ಟೈಮು. ಆಮೇಲೆ 5:15ಗೆ ಹೋಗಿ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿ ರಂಗೋಲಿ ಹಾಕಿ, ಅಡುಗೆ ಮನೇಲಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಸ್ಟಾರ್ಟ್ ಮಾಡೋಣ. ಮತ್ತೆ ಕಂಟಿನ್ಯೂ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ನೋಡ್ತಿದ್ದಂಗೆ 6 ಗಂಟೆನೇ ಆಗೋಯ್ತು ಫ್ರೆಂಡ್ಸ್. 5 ಕಾಲಿಗೆ ಕೆಲಸ ಆಯಿತು. 5:30 ತನಕ ಸ್ವಲ್ಪ ಫೋನ್ ನೋಡೋಣ, ಆಮೇಲೆ ನಾವು ರೆಡಿ ಆಗೋಣ ಮುಖ ತೊಳ್ಕೊಂಡು ಅಂತ ಅಂದ್ಕೊಂಡೆ. ನೋಡ್ರೆ 6 ಗಂಟೆನೇ ಆಗೋಗಿದೆ. ಸೊ ಇವಾಗ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ತಲೆ ಬಚ್ಕೊಂಡು ಹೋಗಿ ನಮ್ಮ ಬಾಕಿ ಇರೋ ಕೆಲಸವನ್ನು ನೋಡಬೇಕಾಗಿದೆ. ಹಂಗಾಗಿ ಕೆಲಸ ಬೇಗ ಮಾಡೋಣ ಅಂದ್ಕೊತೀನಿ ಫ್ರೆಂಡ್ಸ್. ಅರ್ಥ ಏನು ಗೊತ್ತಾ, ಬೇಗ ಅರ್ಜೆಂಟ್ ಮಾಡೋದು ಬೇಡ ಅಂತ. ದೇವ್ರ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ರಿಲ್ಯಾಕ್ಸಾಗಿ ನಿಧಾನವಾಗಿ ಮಾಡೋಣ ಅನ್ನೋ ಕಾರಣಕ್ಕೆ ಅಷ್ಟೇ. ಇನ್ನು 6 ಗಂಟೆಯಿಂದ 6:30 ತನಕ ಟೈಮ್ ಇದೆಯಲ್ಲ, ಹಂಗಂತ ಅಂದ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ಏನು ಹಿಂಗಿದೆ ಬೂದು ಟಂಗಡ, ಎಂಥ ಕಪ್ಪಗಿರೋ ಕೂಡ ಬೆಳ್ಳಗೆ ಹಾಕ್ಬಿಡ್ತಾರೆ ಈ ಪೌಡರ್ ಹಾಕಿದ್ರೆ. ಕಾಣೋದೇ ಇಲ್ವ ಕಣ್ಣಿಗೆ? ಕಾಣೋದು ನೋಡಿ ಫ್ರೆಂಡ್ಸ್. ಈ ಬಟ್ಟಲ್ಲ ಫ್ರೆಂಡ್ಸ್, ಅದು ಅದೇನೋ ಗಾಯ ಆಗಿತ್ತಲ್ವ. ಸೊ ಅದು ಇನ್ನೊಂದು ಸ್ವಲ್ಪ ಈ ಕಡೆಗೆ ಆಗಿದ್ದಿದ್ರೆ ಕರೆಕ್ಟಾಗಿ ಕುಂಕುಮ ಥರನೇ ಕಾಣ್ತಾ ಇರೋದು. ಸೊ ಈಗ ಲೈಟಾಗಿದೆ, ಆಲ್ಮೋಸ್ಟ್ ಕಮ್ಮಿ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಆಯಿತು, ನೋಡೋಣ ಯಾವಾಗ ಮೇಲಾಗುತ್ತೆ ಏನು ಎತ್ತ ಕಥೆ ಅಂದ್ಬಿಟ್ಟು. ಸೊ ಮುಖ ರೆಡಿ ಆಗಿದೆ. ಇವಾಗ ತಲೆ ರೆಡಿ ಮಾಡಬೇಕು ಫ್ರೆಂಡ್ಸ್. ಏನಿಲ್ಲ, ಸಿಂಪಲಾಗಿ ಎಣ್ಕೊಂಡ್ಬಿಡ್ತೀನಿ ಅಷ್ಟೇನೆ. ಏನು ಗೊತ್ತಾ, ನಾವು ಎಷ್ಟೇ ಆರಾಮಾಗಿದ್ದರೂ ಕೂಡ, ಮನೆ ಕೆಲಸ ಮಾಡಿದ್ರೆ ಎಷ್ಟೇ ಆರಾಮಾಗಿರ್ಬೇಕಂತ ಅಂದ್ಕೊಂಡ್ರು ಕೂಡ, ಊಟ ಮಾಡ್ಬೇಕು ಅಂದ್ಕೊಂಡ್ರು ಕೂಡ ಮಾಡೋಕ್ಕಾಗಲ್ಲ. ಮನೆ ಕ್ಲೀನ್ ಆದರೆ, ಕೆಲಸ ಎಲ್ಲ ಕಂಪ್ಲೀಟ್ ಆದ್ರೇ ಇನ್ನೂ ರಿಲ್ಯಾಕ್ಸಾಗಿ ಫೋನ್ ನೋಡೋಕೆ ಕೂಡ ಆಗಲ್ಲ ನನ್ನ ಕೈಲಿ. ಅಯ್ಯೋ ಮನೆ ಕೆಲಸ ಆಗಿಲ್ಲ ಅನ್ಸಿರ್ತಿದೆ. ಸೊ ಎಲ್ಲ ಕೆಲಸ ಆದಮೇಲೆ ಆರಾಮ ಅಂತ ಅನಿಸುತ್ತೆ. ಇದು ಎಷ್ಟು ಜನಕ್ಕೆ ಎಲ್ಲ ಹೆಣ್ಮಕ್ಳಿಗೆ ಇದೇ ಥರ ಅಂತ ಅನಿಸುತ್ತೆ. ಒಂದ್ಸರಿ ಕಮೆಂಟ್ ಮಾಡಿಬಿಡಿ ನನಗೆ, ಓಕೆ?
ಇದು ತಲೆಯಲ್ಲಿ ಸಿಕ್ಕು ಜಾಸ್ತಿ ಇದ್ದರೆ ಜಗಳಗಂಟಿ ಅಂತ ಹೇಳ್ತಾರೆ. ಹೌದಾ, ನಿಜನಾ? ನಿಮ್ಗೆ ಯಾರಾದ್ರೂ ಹಂಗೆ ಹೇಳ್ತಾರೆ? ಹೆಣ್ಮಕ್ಳಿಗೆ ಯಾರ ತಲೆಯಲ್ಲಿ ಸಿಕ್ಕು ಜಾಸ್ತಿ ಇರುತ್ತೋ ಅವರು ಜಗಳಗಂಟಿ ಅಂತ ಹೇಳಿದ್ರೆ ಕಾಲು ಕರ್ಕೊಂಡು ಜಗಳಗೆ ಹೋಗ್ತಾ ಇರ್ತಾರಂತೆ. ಎಲ್ಲ ಕೂದಲಿರೋ ತಲೆಯಲ್ಲಿ ಸಿಕ್ಕಿಲ್ದೇ ಇರ್ತೈತೆ ಅಂದರೆ ಎಲ್ಲರೂ ಜಗಳಗಂಟಿ ಅಂತಲೇ ಅರ್ಥನಾ? ಏನೋ ಹಂಗಂತ ಹೇಳ್ತಾರಪ್ಪ. ಎಸ್ ಫ್ರೆಂಡ್ಸ್, ನಾವು ರೆಡಿಯಾಗಿದ್ದಾಗಿದೆ. ಇವಾಗ ಹೋಗೋಣ. ನಾವು ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ದೇವ್ರ ಮನೇಲಿ ಅಡುಗೆ ಮನೇಲಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಎಷ್ಟು ಕತ್ಲಿದೆ ನೋಡಿ, ಲೈಟ್ ಕೂಡ ಹಾಕಿಲ್ಲ. 6 ಗಂಟೆ ಆದಮೇಲೆ ಹೆಂಗಿರುತ್ತೆ ಮನೇಲಿ. ಭಗವಂತ ಎಲ್ಲ ಒಳ್ಳೇದು ಮಾಡುತ್ತಾನೆ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡಬೇಕು. ಪೂಜೆ ಕೆಲಸ ಪ್ರತಿಯೊಂದು ಕೂಡ ಆಯಿತು ಫ್ರೆಂಡ್ಸ್. ಇವಾಗ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದರೆ ಟೈಮ್ ಆಗಲಿ 7 ಕಾಲು ಆಗಿಬಿಟ್ಟಿದೆ. ಸೊ ಅಡುಗೆ ಏನಂತ ನೋಡ್ತಾ ಇದ್ದೀರಾ, ಟೊಮೆಟೊ ಗೊಜ್ಜು ಮಾಡೋಕ್ಕಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೇಳ್ಬೋದು, ಏನು ಭವಾನಿ ಟೊಮೆಟೊ ಗೊಜ್ಜು, ಟೊಮೆಟೊ ರಸ, ಟೊಮೆಟೊ ಬಾತು, ಟೊಮೆಟೊ ಸಾರು, ಟೊಮೆಟೊ ಗೊಜ್ಜು ಇದೇ ಹೇಳ್ತಾ ಇದೆ ಅಂತ ಅನ್ಕೋಬೋದು. ಏನು ಮಾಡೋದು ಫ್ರೆಂಡ್ಸ್, ಟೊಮೆಟೊ ರೇಟ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಹಾಗಾಗಿ ಟೊಮೆಟೊನೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರಲ್ಲಿ ನೋಡಿ ಇನ್ನೂ ಎಷ್ಟೊಂದು ಟೊಮೆಟೊ ಇದೆ, ಅದೆಲ್ಲ ಖಾಲಿ ಆಗೋದು ಬೇಡವಾ, ಅದಕ್ಕಾಗಿ ಏನೋ ಒಂದು ಮಾಡೋಣ ಅನ್ಕೊಂಡು ಮಾಡ್ತಿದ್ದೀನಿ. ರಸಮ್ ಇದೆ ಆಲ್ರೆಡಿ ಸ್ವಲ್ಪ ಬೆಳಗ್ಗೆ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡಿಕೊಂಡು ಅನ್ನ ಮಾಡೋಣ ಅಂತ. ರಾಗಿ ಹಿಟ್ಟು ಬೇರೆ ಖಾಲಿ ಆಗಿದೆ ಫ್ರೆಂಡ್ಸ್. ರಾಗಿ ನಮ್ಮ ಅಮ್ಮ ಮನೇಲೂ ಖಾಲಿ ಆಗಿದ್ದಂತೆ, ಅತ್ತೆ ಮನೇಲೂ ಖಾಲಿ ಆಗಿದ್ದಂತೆ. ನೋಡೋಣ ಅವ್ರು ಯಾವಾಗ ತಗೋದ್ರು ಅವಾಗ ನಮಗೂ ಸಿಗೋದು. ಇವಾಗ 1-2 ದಿನಕ್ಕೆ ಆಗೋಷ್ಟಿದೆ, ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಅವಾಗ ಮುದ್ದೆ ಮಾಡೋಣ ಅಂದ್ಕೊಂಡು ಅನ್ನ ಮಾಡ್ತಾಯಿದ್ದೀನಿ. ಸೊ ಟೊಮೆಟೊ ಗೊಜ್ಜು ಮಾಡೋದು ಇದು ಸಿಂಪಲ್, ಆಲ್ರೆಡಿ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ರೆಸಿಪಿ ನಾನು ಶೇರ್ ಮಾಡ್ಕೊತಿಲ್ಲ. ಆದಷ್ಟು ಬೇಗ ಪಟ್ ಅಂತ ಬಂದ್ಬಿಡ್ತೀನಿ ಅಲ್ಲಲ್ಲ ಹೋಗ್ಬಿಟ್ಟು ಮಾಡಿಬಿಟ್ಟು ಪಟ್ ಅಂತ ಬರ್ತೀನಿ. ಸೊ ಹಂಗೆ ರೈಸ್ ಕೂಡ ಇಟ್ಕೊಬಿಡೋಣ. ನೋಡೋಣ ನಮ್ಮ ಯಜಮಾನ್ರು ಎಷ್ಟು ಗಂಟೆಗೆ ಬರ್ತಾರೆ ಇನ್ನೂ ಕತೆ ಅಂತ ಅಂದ್ಬಿಟ್ಟು. ಆದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಿದೆ. ಪೂಜೆ ಮಾಡಿದಾಗಲೇ ಇದೊಂಥರ ಏನು ಹೇಳ್ತಾರೆ, ಗುಡ್ ವೈಬ್ಸ್ ಅಂತ ಹೇಳ್ತಾರಲ್ಲ. ಸೊ ಆ ಥರ ನನಗೆ ತುಂಬ ಖುಷಿ ಆಗುತ್ತೆ ಪೂಜೆ ಮಾಡಿದಾಗ. ಅಡುಗೆ ಮನೆಯಲ್ಲೆಲ್ಲ ಈ ಥರ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಆ ಸಾಂಬ್ರಾಣಿ ಕಡ್ಡಿ ಸ್ಮೆಲ್ಲು, ಈ ರಂಗೋಲಿ ಒಂಥರ ವೈಬು ನನಗೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ, ಮನಸ್ಸಲ್ಲಿ ಏನೇ ನೋವಿದ್ರೂ ಈ ಥರ ಕೆಲಸ ಮಾಡ್ಬೇಕಾದ್ರೆ ಮರೆತುಬಿಡ್ತೀನಿ. ಆದರೆ ಜೀವನ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಫ್ರೆಂಡ್ಸ್, ಇದೊಂದು ಮಾತ್ರ ನಿಜ. ಯಾಕಂದರೆ ತುಂಬ ಅನುಭವ ಆಗಿಬಿಟ್ಟಿದೆ ನನಗೆ, ನಿಮ್ಗೆ ಗೊತ್ತಿದ್ದಿದ್ದಲ್ಲ ಏನೂ ಇಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಜೀವನ ಅಂತ ಅನಿಸುತ್ತೆ. ಬಟ್ ದೇವ್ರ ಮೇಲೆ ಭರವಸೆ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ. ಸೊ ಮುಂದೆ ಸಾಕ್ತಾ ಹೋಗೋಣ. ವೀಡಿಯೋನ ಕೊನೆ ತನಕ ವಾಚ್ ಅನ್ನ ಮಾಡ್ಬಿಟ್ಟು ತಪ್ಸ್ಕೊಬಿಡೋಣ ಈಸಿಯಾಗಿ. ಅನ್ನಕ್ಕೇನು ಆದರೆ ನನ್ನ ಪ್ಲ್ಯಾನು, ನನ್ನ ಐಡಿಯಾ ಎಲ್ಲ ಹೊಡೆದ್ಬಿಡ್ತು. ಯಾಕಂತಂದರೆ ಅಕ್ಕಿ ಖಾಲಿ ಆಗಿದೆ, ನೋಡಿಕೊಂಡೇ ಇಲ್ಲ. ಸೊ ಅಕ್ಕಿ ಒಂದೇ ಗ್ಲಾಸ್ ಇದೆ, ಕಮ್ಮಿ ಆಗಿಬಿಡುತ್ತೆ ಅನ್ನ ಮಾಡಿದ್ರೆ. ಹಾಗಾಗಿ ನಮ್ಮನೆಯವ್ರು ಸರಿ ಮುದ್ದೆನೇ ಮಾಡಿಬಿಡು, ಅಕ್ಕಿ ಬೆಳೆ ತೊಗೊಂಡ್ರೆ ಆಗ್ತೈತೆ ಅಂದರು. ಸೊ ಇವಾಗ ಅಕ್ಕಿ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆಗಾರ ಅರ್ಧ ಗ್ಲಾಸ್ ಸಾಕಾಗುತ್ತಲ್ಲ, ಹಾಗಾಗಿ. ಆದರೆ ನಾನು ಆರಾಮಾಗಿರ್ಬೋದು ಮುದ್ದೆಗೆ ಅನ್ನಕ್ಕೆ ಇಟ್ಬಿಟ್ಟು ಅಂದ್ಕೊಂಡೆ ಫ್ರೆಂಡ್ಸ್. ಇವಾಗ ಒಂಥರನೇ ಸ್ಟಾರ್ಟ್ ಆಗಿಬಿಡ್ತು. ನೋಡಿ ಯಪ್ಪ, ಇಷ್ಟು ತನಕ ಸೈಲೆಂಟಾಗಿದ್ದೀನಿ, ಉಕ್ಕಿಲ್ಲ. ಇವಾಗ ಫೋನ್ ಎತ್ಕೊಂಡು ಮಾತಾಡೋಷ್ಟು ಉಕ್ಕೈತಿ. ಇದಕ್ಕೆ ಎಷ್ಟು ಹೊಟ್ಟೆ ಇರಬೇಡ ನನ್ನ ಮೇಲೆ, ಏನು ಕತೆ. ಟೊಮೆಟೊ ಗೊಜ್ಜು ಮಾತ್ರ ಫ್ರೆಂಡ್ಸ್ ಸಕ್ಕದಾಗಿ ಬಂದಿದೆ. ನಾನು ಇವತ್ತೊಂಥರ ಬೇರೆ ಥರ ಸ್ಟೈಲ್ ಮಾಡಿದೆ. ಆಮೇಲೆ ಅಂದ್ಕೊಂಡೆ ವೀಡಿಯೋ ಮಾಡಬೇಕಿತ್ತು ಅಂತ. ಪುದೀನ ಮತ್ತು ಮಸಾಲೆ, ಚಕ್ಕೆ, ಲವಂಗ, ಧನಿಯಾ ಪುಡಿ ಎಲ್ಲ ಹಾಕಿ ಇವತ್ತೊಂಥರ ಡಿಫ್ರೆಂಟಾಗಿ ಮಾಡಿದೆ. ಯಾವಾಗಲೂ ಸಾಂಬಾರು ಪುಡಿ ಹಾಕಿ ಸಿಂಪಲಾಗಿ ಬೇರೆ ಥರ ಮಾಡ್ತಿದ್ದೆ, ಅದು ಟೇಸ್ಟ್ ಸಕ್ಕತ್ತಾಗಿರ್ತಿತ್ತು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಬೇರೆ ಯಾವಾಗಾದರೂ ಅಂದರೆ ಬೇರೆ ಟೈಮಲ್ಲಿ ಶೇರ್ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ಬರ್ತಾಯಿದ್ದೀನಿ ಅಂತ ಹೇಳಿದರೆ. ನನಗೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಇವತ್ತು ಜಿಲೇಬಿ ತಿನ್ನಬೇಕು ಅಂತ ಅನಿಸ್ತು. ಜಿಲೇಬಿ ಇಲ್ಲ, ಜಾಂಗೀರ್ ತಿನ್ಬೇಕಂತ ಅನಿಸ್ತು. ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ನನಗೆ ತಿನ್ನಬೇಕಂತ ಅನಿಸ್ತು. ಬಟ್ ಅಲ್ಲಿ ಎಲ್ಲರೂ ಎದ್ಬಿಟ್ಟು ಊಟ ತಿಂದುಬಿಟ್ಟು ನಾನು ಹಂಗೆ ಬಿಟ್ಬಿಟ್ಟೆ, ಅದರಲ್ಲಿ ವೇಸ್ಟ್ ಆಯಿತು ಅಂದ್ಬಿಟ್ಟು ಅದಕ್ಕೆ ತಿನ್ಬೇಕಂತ ಅನಿಸ್ತು. ಹೇಳಿದ್ದೀನಿ ಬರ್ತಾ ಇದ್ದಾನಂತೆ. ಸೊ ಅಷ್ಟೊಂದು ಮಾಡಬೇಡ ಅಂತ ನೋಡ್ತಿದ್ದೀನಿ. ಇದು ಉಕ್ಕಿ ಹಸಿಟ್ಟು ಬಂದು ತೊಳಸಿ ಮುದ್ದೆ ಮಾಡೋಷ್ಟು ಸಾಕಾಗೋಗ್ತಿದೆ. ಅನ್ನಕ್ಕಾರ 2 ನಿಮಿಷ ಫ್ರೆಂಡ್ಸ್, ಇಟ್ಬಿಟ್ಟು ಹೋಗ್ತಾರದೆ. ಈಸಿಲಿ ಬಂದರೆ ಆಫ್ ಮಾಡೋದು ತುಂಬ ಈಸಿ. ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗ್ಬಿಡ್ತು. ಬಟ್ ಮುದ್ದೆ ಅನ್ನೋದು ಆ ಟೆಕ್ನಾಲಜಿ ಇಂಪ್ರೂವ್ನೇ ಆಗಿಲ್ಲ ನೋಡಿ ಫ್ರೆಂಡ್ಸ್. ಇದಕ್ಕೇನಾದರೂ ಒಂದು ಮಾಡಬೇಕು. ಮುದ್ದೆ ಮಾಡೋಕ್ಕೆ ಮಷಿನ್ ಕಂಡು ಹಿಡಿದಾರ ನೋಡಬೇಕು ಫ್ರೆಂಡ್ಸ್. ಮಕ್ಕಳು ಇದ್ದ ಅಷ್ಟು ನಮ್ಮ ಅಮ್ಮ ಎಲ್ಲ ನೋಡಿದ್ರೆ ಇದನ್ನು ಮುದ್ದೆ ಮಾಡೋಕ್ಕೆ ಕಷ್ಟನೇ ನಿಂಗೆ ಅಂದ್ಬಿಟ್ಟು. ಸೊ ಇದು ಬೇಯ್ಲಿ, ಬೆಂದಾದ್ಮೇಲೆ ಹಸಿಟ್ಟಾಕಿ ಮುದ್ದೆ ಮಾಡ್ಕೊಳ್ಳೋಣ. ನಮ್ಮ ಮನೆಯವ್ರಿಗೋಸ್ಕರ ವೇಟಿಂಗ್ ಫ್ರೆಂಡ್ಸ್. ಬಂದ ತಕ್ಷಣ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂಗಡಿ ತೊಗೊಬಂದಿದ್ರು, ಇಲ್ಲದ್ರೆ 2 ಇದೆ ಅಷ್ಟೇ. ಪಾಪ 2 ತೊಗೊಬಂದಿದ್ಯಾ? 3 ಎಲ್ಲಿದೆ? 2 ಇರೋದು. ಬಿಚ್ಚು ನೋಡು.
ಲೆಕ್ಕ ನೋಡಿ 1 2 ಸೆಂಟ್ರಾಗಿರೋದು ಎಲ್ಲಿ ಸೆಂಟ್ರ್ ಆಗಿದೆ ನೋಡಿ ಕಂಡ್ಬಿಟ್ಟು ಕಾಡ ಬಿಡಿ ಕಾಡ ನೋಡಿ ಫಸ್ಟು ತಿಂದ್ಬಿಟ್ಟಿದ್ಯಾ ಇವ್ರು ತಗೊಬಂದ ತಕ್ಷಣ ಭಯ ನೀರು ಉರ್ಬಿಡ್ತು ಫ್ರೆಂಡ್ಸ್. ನನಗೆ ಅದಕ್ಕೆ ತಿನ್ಕೊಬಿಟ್ಟೆ. ಸಕ್ಕದಾಗಿದ್ದು ಜಿಲೇಬಿ ಜಾಂಗೀರ್ ಇನ್ನು 2 ಇವರು ಒಂದು ತಿನ್ಕೊತಾರೆ, ಇನ್ನೊಂದು ಬೆಳೆ ತಿನ್ಬೇಕು ನಾನು. ಸಕ್ಕತ್ತಾಗಿದೆ ಮಾತ್ರ. ಸೊ ಇವಾಗ ಮೊಟ್ಟೆ ಬೇಯಿಸಿದಾಗಿದೆ, ಮುದ್ದೆ ಮಾಡಿದ್ದಾಗಿದೆ. ಮೊಟ್ಟೆ ತಗೋದಿರಿ ಫ್ರೆಂಡ್ಸ್, ಹಂಗೆ ಪಟ್ಪಟ ಅಂತ ಬೇಯಿಸ್ಬಿಟ್ಟೆ. ಅವರೇ ಸುಲ್ಬಿಟ್ಟಿದ್ದಾರೆ. ಇವಾಗ ಊಟ ಮಾಡಿಬಿಟ್ಟು ಹೊಟ್ಟೆ ತುಂಬ ತಿನ್ಬೇಕು ಫ್ರೆಂಡ್ಸ್ ಫಸ್ಟು. ನೋಡಿ ಜಾಂಗ್ರಿ ಹಂಗಂತ ತಗೊಂಡು ಅವ್ರು ತಿಂತವ್ರೆ. ನಾನೇನು ಕೇಳ್ತಾರದು ನಾನೇನು ಹೇಳಿದ್ರೆ ನನಗೆ ಬೇಡ, ನಾನೇನು ಡೈರೆಕ್ಟಾಗಿ ನೋಡ್ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಅವ್ರದ್ದು ಐಡಿ ಹೇಳ್ತೀನಿ. ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಅನ್ಫಾಲೋ ಮಾಡ್ಕೊಳ್ರಿ. ಸುಮ್ಮನೆ ಜನ ಮಾಡ್ಕೊಂಡ್ಬಿಟ್ರೆ ಓಕೆ ಫ್ರೆಂಡ್. ನಾವು ಟೈಮ್ 10 ಗಂಟೆ ಆಗಿಬಿಟ್ಟಿದೆ. ಊಟ ಮಾಡಿಬಿಟ್ಟು ಇವ್ರು ಚೆನ್ನಾಗಿ ಸ್ವೀಟ್ ತಿಂದ್ರಲ್ಲ, ನೋಡ್ರಲ್ಲ ನೀವು ಎಷ್ಟು ಚೆನ್ನಾಗಿ ಸ್ವೀಟ್ ತಿಂದ್ರು ಅವರು. ತಿಂದ್ಬಿಟ್ಟು ಇವಾಗ ಫುಲ್ ಕೆಲಸ ಎಲ್ಲ ಮುಗಿದು ಹಾಳು ಮುಡಿ ಎಲ್ಲ ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಸ್ಲೀಪಿಂಗ್ ಟೈಮ್. ಹೋಗಿ ಮಲ್ಕೋಬೇಕು. ನಿದ್ದೆ ಫುಲ್ ಎಳಿತೈತೆ ಹಂಗೆ ಸರ್ರಕ್ಕಂತ. ಹೋಗಿ ಮಲ್ಕೋಣ. ನಾಳಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.